ರೀಸೆಂಟ್ ಆಗಿಂದ ನಮ್ಮ ಮನೆ ಸುತ್ತಮುತ್ತ ಫ್ರೂಟ್ಸ್ ಪ್ಲಾಂಟ್ಸ್ ಗಳನ್ನ ಬೆಳೆಸಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಹಂಗಾಗಿ ಇವತ್ತು ನರ್ಸರಿ ಬಂದಿದ್ದೀನಿ. ಯಾವ್ದಾದೆಲ್ಲ ಪ್ಲಾಂಟ್ ಸಿಗುತ್ತೆ ಅಂತ ನೋಡೋಣ, ಬನ್ನಿ ಲೆಟ್ಸ್ ಗೋ. ಸ್ಪೆಷಲಿ ಅವಕೆಡೋ ಪ್ಲಾಂಟ್ ಹಾಕ್ಬೇಕು ಅಂತ ತುಂಬಾ ಆಸೆ ಇತ್ತು ಅಂಡ್ ನನಗೆ ಗೊತ್ತಿರ್ಲಿಲ್ಲ ಪ್ಲಾಂಟ್ಸ್ ಎಲ್ಲ ಇಷ್ಟು ಕಾಸ್ಟ್ಲಿ ಇರುತ್ತೆ ಅಂತ. ನಮ್ಮ ಅಣ್ಣ ಅದಕ್ಕೇನು ಕೂಡ ಬಂದಿದ್ರು. ಒಂದ್ ಪ್ಲಾಂಟ್ ತಗೊಳಕ್ ಹೋಗಿ ಸಾಕಷ್ಟು ಪ್ಲಾಂಟ್ಸ್ ಗಳನ್ನ ಪರ್ಚೇಸ್ ಮಾಡಿದ್ವಿ. ಫಸ್ಟ್ ನಾವು ನರ್ಸರಿ ವಿಸಿಟ್ ಮಾಡಿದ್ವಿ ವಿಚ್ ವಾಸ್ ಪ್ರೈವೇಟ್ ಅಂಡ್ ನಮ್ಮಪ್ಪ ಹೇಳಿದ್ರು ಗವರ್ಮೆಂಟ್ ತೋಟಗಾರಿಕೆಯಲ್ಲೆಲ್ಲ ಸ್ವಲ್ಪ ಪ್ರೈಸಸ್ ಕಮ್ಮಿ ಇರುತ್ತೆ ಅಂತ. ನಾವು ಕೂಡ ನೆಕ್ಸ್ಟ್ ಡೇ ತೋಟಗಾರಿಕೆನ ವಿಸಿಟ್ ಮಾಡಿದ್ವಿ ಅಂಡ್ ಇಟ್ ವಾಸ್ ರೈಟ್. ಪ್ರೈಸಸ್ ಸ್ವಲ್ಪ ಕಮ್ಮಿ ಇತ್ತು ಅಲ್ಲಿ ಅಂಡ್ ವೆರೈಟೀಸ್ ಆಫ್ ಪ್ಲಾಂಟ್ ಕಲೆಕ್ಷನ್ಸ್ ಇತ್ತು ಅಂಡ್ ನಾವು ಕೂಡ ಇನ್ನು ಸಾಕಷ್ಟು ಪ್ಲಾಂಟ್ಸ್ ಗಳನ್ನ ಪರ್ಚೇಸ್ ಮಾಡಿದ್ವಿ. ಕೆಲವೊಂದು ಗಾರ್ಡನ್ ಗೆ ಅಂತ ಪ್ಲಾಂಟ್ಸ್ ನ ಪರ್ಚೇಸ್ ಮಾಡಿದ್ವಿ ಅಂಡ್ ಕೆಲವೊಂದು ಶೋ ಪೀಸಸ್ ಪ್ಲಾಂಟ್ಸ್ ಗಳನ್ನ ಕೂಡ ಪರ್ಚೇಸ್ ಮಾಡಿದ್ವಿ ಅಂಡ್ ಲಾಸ್ಟ್ ಗೆ ಬಿಲ್ ಕೂಡ ನೋಡಿ ಸಿಕ್ಕಾಪಡೆ ಶಾಕ್ ಆಯ್ತು ಅಂಡ್ ಅಲ್ಲೇ ಪಾಟ್ಸ್ ಗಳನ್ನ ಕೂಡ ಬೈ ಮಾಡಿದ್ವಿ ಅಂಡ್ ಅಲ್ಲೂ ಕೂಡ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಪಾಟ್ಸ್ ಇತ್ತು. ಲಾಸ್ಟ್ ಗೆ ಬಿಲ್ ಎಷ್ಟಾಗಿರ್ಬೋದು ಅಂತ ಗೆಸ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಆಲ್ಸೋ ಏನು ಡಿಸ್ಕೌಂಟ್ ಇರಲ್ಲ, ಫಿಕ್ಸ್ಡ್ ಪ್ರೈಸಸ್ ಇರುತ್ತೆ ಅಂಡ್ ನೋ ಎಕ್ಸ್ಚೇಂಜ್ ಆಲ್ಸೋ. ಅಂಡ್ ನೀವು ಕೂಡ ನಿಮ್ಮ ಮನೆಗೆ ಪ್ಲಾಂಟ್ಸ್ ಬೇಕು ಅಂತ ಇದ್ರೆ ತೋಟಗಾರಿಕೆನ ವಿಸಿಟ್ ಮಾಡಿ ಅಂಡ್ ನೆಕ್ಸ್ಟ್ ರೀಲ್ ಅಲ್ಲಿ ಹೇಗೆಲ್ಲ ಪ್ಲಾಂಟ್ಸ್ ನ ಸೆಗ್ರಿಗೇಟ್ ಮಾಡಿದ್ವಿ ಅಂತ ಅಪ್ಲೋಡ್ ಮಾಡ್ತೀನಿ. ಫಾಲೋ ಮೀ ಫಾರ್ ಮೋರ್ ಸಚ್ ಕಂಟೆಂಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.